ಜನಾರ್ದನ್ ಅವರು ಫಸ್ಟ್ ಗುಲ್ಟು ಮಾಡಿದಾಗ ನಾನು ಸಿನಿಮಾ ನೋಡೋಕ್ಕೆ ಅಂತ ಹೋದಾಗ ನಾನು ಐ ವಾಸ್ ಕಂಪ್ಲೀಟ್ಲಿ ಬ್ಲೋನ್ ಅವೇ ಸಿನಿಮಾ ನೋಡಿ. ಯಾಕೆಂದರೆ ನನಗೆ ಕಂಪ್ಯೂಟರ್ಸ್ ಬಗ್ಗೆ ಅಷ್ಟು ಅಥವಾ ಅವಾಗ ಬಂದ ಇಂಟರ್ನೆಟ್ ಬಗ್ಗೆ ಎಲ್ಲ ಇನ್ನೂ ಅಷ್ಟು ನಾಲೆಡ್ಜ್ ನನಗೇ ಇರಲಿಲ್ಲ. ಬಿಕಾಸ್ ನಾನು ತುಂಬ ಕಡಿಮೆ ಯೂಸ್ ಮಾಡ್ತಾ ಇದ್ದಿದ್ದರಿಂದ. ಬಟ್ ಬಿಕಾಸ್ ಈ ವಾಸ್ ಅ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಲ್ಸೋ, ಅವಾಗಿನ್ನೂ ಬೂಮ್ ಆಗ್ತಿದೆ ಇಂಟರ್ನೆಟ್ನ ಇಟ್ಕೊಂಡು ಲೈಕ್ ಏನು ಹೇಳ್ತಾರೆ ದ ಟೈಮ್ ಲೈನ್ ಸಿನಿಮಾ ಎಕ್ಸಾಕ್ಟ್ ಆ ಟೈಮ್ ಲೈನ್ಗೆ ವಾಟ್ ವಾಸ್ ಹ್ಯಾಪನಿಂಗ್ ಆ್ಯಂಡ್ ಈವನ್ ಇನ್ನು ವೇ ಹೆಡ್ ಥಿಂಕ್ ಮಾಡಿ ನೆಕ್ಸ್ಟ್ ಫ್ಯೂಚರಿಂದ ಏನೇನು ಆಗ್ಬೋದು ಅನ್ನೋದನ್ನ ಇಟ್ಕೊಂಡು ಒಂದು ಡಾಟಾ ಥೆಫ್ಟ್ ಬಗ್ಗೆ ಸೈಬರ್ ಕ್ರೈಮ್ ಜಾನರ್ ಎಕ್ಸ್ಪ್ಲೋರ್ ಮಾಡಿದ ರೀತಿ ನನಗಂತೂ ದಟ್ ವಾಸ್ ವರ್ಲ್ಡ್ ಅವಾಗ ನಾನು ನೋಡಿದಾಗ ಇಟ್ ವಾಸ್ ಸೋ ನ್ಯೂ. ತುಂಬಾ ಇಷ್ಟ ಆಗಿತ್ತು. ಆ್ಯಂಡ್ ದ ಜಾನರ್ ಅಥವಾ ಅವ್ರು ತೊಗೊಂಡಿದ್ದ ವಿಚಾರಗಳು ಹೇಳೋಕ್ಕಾಗಿರ್ಬೋದು, ಆ್ಯಂಡ್ ದ ಪರ್ಫಾರ್ಮೆನ್ಸಸ್ ಇನ್ ದ ಸಿನಿಮಾ ನವೀನ್ ಶಂಕರ್ ಆ್ಯಂಡ್ ಸೋನು ಅದು ಕೂಡ ಕ್ಯಾರೆಕ್ಟರ್ ಆರ್ಕ್ ಎಷ್ಟು ಚೆನ್ನಾಗಿತ್ತು, ಬ್ರಿಲಿಯಂಟ್ ಆಗಿತ್ತು. ಆ್ಯಂಡ್ ಇಬ್ರಿಗೂ ಎಷ್ಟು ಈಕ್ವಲ್ ಸ್ಪೇಸ್ ಕೊಟ್ಟಿದ್ರು ಸ್ಕ್ರೀನ್ ಮೇಲೆ. ಆ್ಯಂಡ್ ಕ್ಯಾರೆಕ್ಟರ್ಗೂ ಹೀರೋ ಅಷ್ಟೇ ಈಕ್ವಲ್ ಇರೋವಂಥ ಒಂದು ಹೀರೋಯಿನ್ ಪಾತ್ರನ ಸ್ಕ್ರೀನ್ ಮೇಲೆ ಬರ್ತಿದ್ರು. ಸೊ ಆ್ಯಂಡ್ there are a lot of elements for any actor and technicians to go to ಜನಾರ್ದನ್ ಸರ್ ನಿಮ್ಮ ಜೊತೆ ನಾವು ಕೆಲಸ ಮಾಡಬೇಕು ಅಂತ. ಸೊ ಆ ಥರದ್ದು ಒಬ್ಬ ಡೈರೆಕ್ಟರ್. ಐ ಆಮ್ ಗ್ಲ್ಯಾಡ್ ಅವರು 2ನೇ ಸಿನಿಮಾದಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು. ಐ ರಿಯಲಿ ವಾಂಟೆಡ್ ಟು ವರ್ಕ್ ಆ್ಯಂಡ್ ನಾನೇ ಕೇಳಿದೆ ಸರ್ ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ. ಸೊ ಈ ಗೇಮ್ ಮಿ ಅನ್ ಆಡಿಷನ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟರು. ಸೊ ದಟ್ ಮ್ಯಾನ್ ಹ್ಯಾಸ್ ಸೋ ಮಚ್ ಆಫ್ ಕ್ಲಾರಿಟಿ. ಅವ್ರು ಹೇಳಿದ್ರು ದಟ್ ನಾನು ಎವ್ರಿ ಟೈಮ್ ಔಟ್ ಆಫ್ ದ ಬಾಕ್ಸ್ ಅಥವಾ ಅದೇ ಜಾನರ್ ಮಾಡಬೇಕು ಅಂತಲ್ಲ, ಲೆಟ್ಸ್ ಟ್ರೈ ಸಮಥಿಂಗ್ ನ್ಯೂ, ಒಂದು ಹೊಸದಾಗಿ ಏನಾದರೂ ಮಾಡೋಣ ಅಂತ. ಈ ಸಲನೂ ಅದೇ ಥರದೊಂದು ಪ್ರಯತ್ನ ಮಾಡಿದ್ದಾರೆ, ಬಟ್ ಕಮರ್ಷಿಯಲ್ ಆಗಿ ಮಾಡಿದ್ದಾರೆ. ಥಿಯೇಟ್ರಿಕಲ್ ಆಡಿಯನ್ಸ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಹೆಂಗೆ ಮಾಡಬೇಕು ಅನ್ನೋ ಥರನೇ ಮಾಡಿದ್ದಾರೆ. ದಟ್ ಮ್ಯಾನ್ ಹ್ಯಾಸ್ ಸೋ ಮಚ್ ಆಫ್ ಕ್ಲಾರಿಟಿ. ಅಂದರೆ ಪ್ರತಿ ಸಲ ನಾವು ಆ್ಯಕ್ಟ್ ಮಾಡಬೇಕಾದ್ರೂ ದ ಕೀ ನೋಡ್ಸು ಆ ಪ್ರಾಂಪ್ಟ್ ಮಾಡ್ತಾರೆ ಗೊತ್ತಾ, ದಟ್ ಗಿವ್ಸ್ ಯು ದ ಒಂದು ಸ್ಟ್ರಾಂಗ್ ಒಂದು ಹೋಲ್ಡ್ ಕೊಡುತ್ತೆ ನಮಗೇನೆ ಟು ಸ್ಟ್ಯಾಂಡ್ ಸ್ಟ್ರಾಂಗ್ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸಸ್ಗಳಲ್ಲಿ. ನಾನು ಆ್ಯಕ್ಚುಲಿ ಇವತ್ತಿನೂ ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ಗೆ ದಟ್ ಪಾವನ ಇಂಡಸ್ಟ್ರಿಗೆ ಬಂದಾಗ BM ಗಿರಿರಾಜ್ ಅವರು ನನ್ನ ಗುರುಗಳು, ಅವ್ರನ್ನೇ ನಾನು ಲಾಂಚ್ ಮಾಡಿದ್ದು. ಸೊ ಗಿರಿ ಸರ್ ನನಗೆ ಹೊಸ ನ್ಯೂ ಪಾವನ ಆಗಿ ಮಾಡಿದ್ರು. ಇವರು ಬೆಸ್ಟ್ ಪಾವನ ಆಗಿ ಮಾಡಿದ್ದಾರೆ ಅಂತಂದರೆ ಅಷ್ಟು ಕ್ಲೀನ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನೋಡ್ತೀರಾ. ಒಂದು ಎಕ್ಸ್ಟ್ರಾ ಶಾಟ್ ತೊಗೊಂಡಿಲ್ಲ ಸಿನಿಮಾದಲ್ಲಿ, ಅಷ್ಟು ಕ್ಲಾರಿಟಿ ಏನೋ. ಆ್ಯಂಡ್ ನಾವೆಲ್ಲರೂ ಡಿಫ್ರೆಂಟ್ ಕೈಂಡ್ ಆಫ್ ಆ್ಯಕ್ಟರ್ಸ್, ವಿ ಹ್ಯಾವ್ ಡಿಫ್ರೆಂಟ್ ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಸಿನಿಮಾದಲ್ಲಿ. ಎಲ್ಲ ಆ್ಯಕ್ಟರ್ಸ್ಗಳು, ರಂಗಣ್ಣ ರಘು ಸರ್ದು ಒಂದು ಡಿಫ್ರೆಂಟ್ ಸ್ಟೈಲ್ ಇದೆ, ನಂದೊಂದು ಡಿಫ್ರೆಂಟ್ ಸ್ಟೈಲ್ ಇದೆ, ಸಿದ್ದುದು ಒಂದು ಬೇರೆ ಸ್ಟೈಲ್ ಇದೆ, ಶರತ್ ಲೋಹಿತಾಶ್ವರ್ದು ಒಂದು ಡಿಫ್ರೆಂಟ್ ಸ್ಟೈಲ್ ಇದೆ, ರವಿಶಂಕರ್ದು ಒಂದು ಡಿಫ್ರೆಂಟ್ ಇದೆ. ಬಟ್ ನಾವೆಲ್ಲರೂ ಒಂದೇ ಫ್ರೇಮಲ್ಲಿ ಫಿಟ್ ಇನ್ ಆಗ್ತಿದ್ದೀವಲ್ಲ, ಅಂದರೆ ಅವ್ರು ಅಂದ್ಕೊಂಡಿರೋ ವರ್ಲ್ಡಲ್ಲಿ ವಿ ಆರ್ ಆಲ್ ಬಿಲಾಂಗಿಂಗ್ ಇನ್ ದ ಸೇಮ್ ಪಿಚ್. ಅದು ಆ ವರ್ಲ್ಡ್ ಡೈರೆಕ್ಟರ್ ಹತ್ರ ಮಾತಾಡಿರುತ್ತೆ. ಸೊ ಅವರು ಎಷ್ಟು ಚೆನ್ನಾಗಿ ನಮ್ಮನ್ನು ಗೈಡ್ ಮಾಡಿ ಕರ್ಕೊಂಡು ಹೋಗ್ತಾರೆ, ಅದು ಅಷ್ಟು ಚೆನ್ನಾಗಿ ಬರುತ್ತೆ ಸ್ಕ್ರೀನಲ್ಲಿ. ಸೊ ನಂಗೆ ಟ್ರೈಲರ್ ನೋಡ್ಬೇಕಾದ್ರೆ ಅದೇ ಅನಿಸಿದ್ದು, ನಾವು ಎಲ್ಲರೂ ಎಷ್ಟು ಚೆನ್ನಾಗಿ ಫಿಟ್ ಇನ್ ಆಗ್ತಿದ್ದೀವಿ. ಬಟ್ ನಮ್ಮ ಅಪ್ರೋಚೇ ಬೇರೆ, ಆ್ಯಕ್ಟಿಂಗ್ಗೆ ಪ್ರತಿಯೊಬ್ಬರದ್ದು ಪ್ರೋಸೆಸ್ಸೇ ಬೇರೆ. ಬಟ್ ವಿ ಬಿಲಾಂಗ್ ಟು ದಟ್ ವರ್ಲ್ಡ್. ಸೊ ದ್ಯಾಟ್ ವಾಸ್ ವೆರಿ ಮೆಸ್ಮರೈಸಿಂಗ್ ನನಗೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಐ ಆಮ್ ವೇಟಿಂಗ್ ಟು ಸೆಲೆಬ್ರೇಟ್ ಹಿಮ್ ಆನ್ 11th of April. ಐ ಆಮ್ ಆಲ್ರೆಡಿ ಸೆಲೆಬ್ರೇಟಿಂಗ್. ಬಟ್ 11th ಆಡಿಯನ್ಸ್ ಜೊತೆಗೆ ನನ್ನ ಟೆಕ್ನಿಷಿಯನ್ಸ್, ನನ್ನ ಡೈರೆಕ್ಟರ್ ಜನಾರ್ದನ್ ಚಿಕ್ಕಣ್ಣನ ಸೆಲೆಬ್ರೇಟ್ ಮಾಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ದಾರಿ, ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾಗಳನ್ನು ನಿರ್ದೇಶನ ಮಾಡಿರೋರು ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಹೇಮಂತ್ ರಾವ್ ಸರ್. ಯಾಕಂದರೆ ಒಬ್ಬರು ಡೈರೆಕ್ಟರು ಮತ್ತೊಬ್ಬರು ಡೈರೆಕ್ಟರ್ಗೆ ಸಪೋರ್ಟ್ ಮಾಡಿ ಒಂದು ನಿರ್ಮಾಣಕ್ಕೆ ಒಂದು ಸಪೋರ್ಟಿವ್ ಆಗಿ ನಿಲ್ಲೋದು ತೀರಾ ಕಮ್ಮಿ ನಾವು ನೋಡಿರೋ ಹಾಗೆ. ಸೊ ಇದಕ್ಕೆ ಅವ್ರ ಒಂದು ಸಪೋರ್ಟ್ ಹೇಗಿತ್ತು, ಅವ್ರ ಜೊತೆ ಕೆಲಸ ಮಾಡಿರೋದು, ಅವ್ರ ನಿರ್ಮಾಣದಲ್ಲಿ ಕೆಲಸ ಮಾಡಿರೋದು ಎಷ್ಟು ಖುಷಿ ಕೊಟ್ಟಿದೆ? ಇಟ್ಸ್ ಅನ್ ಲೈಫ್ ಆಪರ್ಚುನಿಟಿ ಥರ. ಯಾಕೆಂದರೆ ಐ ಅಡ್ಮೈರ್ ಈಸ್ ವರ್ಕ್ ಸಿಕ್ಕಾಬಟ್ಟೆ. ನಂಗೆ ತುಂಬ ಇಷ್ಟ ಅವರೆಲ್ಲ ಕೆಲಸಗಳು. ವಿ ಆರ್ ಆಲ್ ಬಿಗ್ ಫ್ಯಾನ್. ಒಂದು ಹಂತದಲ್ಲಿ ನಮ್ಮ ಇಂಡಸ್ಟ್ರಿಗೆ ಒಂದು ಸ್ಟ್ರಾಂಗ್ ಸಿನಿಮಾಸ್ಗಳನ್ನ ಕೊಟ್ಟು ತುಂಬ ಸ್ಟ್ರಾಂಗ್ ಆಗಿ ಒಂದು ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದಾರೆ ಹೇಮಂತ್ ಎಂ ರಾವ್ ಅವರು. ಸೊ ಫಸ್ಟು ಅವ್ರು ಫೋನ್ ಮಾಡಿ ಹೇಳಿದಾಗ ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಟು ದ ಫ್ಯಾಮಿಲಿ, ಏನೋ ಹೋಗಿ ಎಂಜಾಯ್ ದ ಪ್ರೋಸೆಸ್ ಅಂತ ಹೇಳಿದ್ರು. ಬಟ್ ಐ ವಾಸ್ ಇನ್ ಅ ಪ್ರಿಪ್ರೇಷನ್ ಮೂಡಲ್ಲಿ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಐ ವಾಸ್ ವೆರಿ ಸೀರಿಯಸ್. ಆ್ಯಂಡ್ ದಿಸ್ ಇಸ್ ಒನ್ ಟೈಮ್ ಅಪರ್ಚುನಿಟಿ ಪಾವನ, ಡೂ ಇಟ್, ಮೇಕ್ ಶ್ಯೂರ್ ಯು ಡೋಂಟ್ ಗಿವ್ ಎನಿ ಲೂಸ್ ಎಂಡ್ಸ್, ಚೆನ್ನಾಗಿ ಪರ್ಫಾರ್ಮ್ ಮಾಡು ಅನ್ನೋದು. ಸೊ ಸೀರಿಯಸ್ ಆಗಿ ತೊಗೊಂಡಿದ್ದೆ. ಹೇಮಂತ್ ಯಾವಾಗಲೂ ಹೇಳ್ತಾರೆ ದ್ಯಾಟ್ ಏನೋ ಸಿನಿಮಾ ಈಸ್ ಅ ವೆರಿ ಎಕ್ಸ್ಪೆನ್ಸಿವ್ ಬಿಸ್ನೆಸ್ ಅಂತ.
ಆ್ಯಂಡ್ ದೇ ಆಲ್ಸೋ ಟೆಲ್ಸ್ ದಟ್ ವಿ ಆಲ್ವೇಸ್ ವ್ಯಾಲ್ಯೂ ನಮ್ಮ ಆಡಿಯನ್ಸ್ ಟೈಮ್ ಆ್ಯಂಡ್ ಅವರ ಅಟೆನ್ಷನ್, ಅವರ ಮನಿನ. ಸೊ ಬಿಕಾಸ್ ಆ್ಯಂಡ್ ಹಿ ಹ್ಯಾಸ್ ಇಸ್ ಓನ್ ಕಲ್ಟ್ ಫಾಲೋಯಿಂಗ್ ಇದೆ ಹೇಮಂತ್ ಅವ್ರಿಗೆ. ಆ್ಯಂಡ್ ಅವರ ಚಾಯ್ಸಸ್ಗಳ ಮೇಲೆ, ಅವರ ಐಡಿಯಾಸ್ಗಳ ಬಗ್ಗೆ ಅವರು ಟೈಮ್ ಕೊಟ್ಟು ಒಂದು ಸಿನಿಮಾ ರೆಡಿ ಮಾಡೋಕೆ ಒಂದು ಸಮಯ ತಗೋತಾರಲ್ಲ, ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್. ಒಂದೊಂದು ವರ್ಷ 2 ವರ್ಷ ಒಂದೇ ಸಿನಿಮಾ ಕೂತ್ಕೊತಾರೆ ಅಂದರೆ ದಟ್ ಈಸ್ ನಾಟ್ ಈಸಿ. ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡೋದು ದೊಡ್ಡದಲ್ಲ, ಬಟ್ ಯಾವ ಥರ ಸಿನಿಮಾ ಮಾಡ್ತಿದ್ದೀವಿ ಅನ್ನೋದು ತುಂಬ ದೊಡ್ಡದು. ಸೊ ಬಟ್ ಅಷ್ಟು ಸಮಯ ಒಂದು ಸಿನಿಮಾ ಕೂರಕ್ಕೆ ಒಂದು ತಾಳ್ಮೆ ಬೇಕು, ಗೊತ್ತಾ? ಓ ಗಾಡ್, ಐ ಲಾಟ್ ಟು ಲರ್ನ್ ಫ್ರಮ್ ಹಿಮ್. ಆ್ಯಸ್ ಅ ಹ್ಯೂಮನ್ ಆಲ್ಸೋ ತುಂಬ ಕಲಿಯೋದಿದೆ ಅವ್ರ ಹತ್ರ. ಈ ಇನ್ಸ್ಪೈರ್ಸ್ ಅಸ್ ಇನ್ ಎವ್ರಿ ಟೈಮ್. ಅವ್ರ ಸಿನಿಮಾ ನಾಲೆಡ್ಜ್ ಆಗಿರ್ಬೋದು, ದ ವೇ ಹೀ ಕಮ್ಯುನಿಕೇಟ್ ಆಗಿರ್ಬೋದು, ಅವ್ರ ಸಿನಿಮಾಗಳಾಗಿರ್ಬೋದು, ಆ ಸಿನಿಮಾಗಳಲ್ಲಿ ತೋರಿಸೋ ಸಂಬಂಧಗಳಾಗಿರ್ಬೋದು, ಮತ್ತು ಎವ್ರಿ ಟೈಮ್ ಈ ಅಡ್ಯಾಪ್ಟ್ ಹಿಮ್ಸೆಲ್ಫ್ ಟು ದ ನ್ಯೂ ವೇವ್ ಏನೋ ಬಂದಾಗ, ಅಥವಾ ಅದನ್ನು ಹೇಳೋ ರೀತಿಗೆ ಡೀಟೇಲ್ಸು, ಆ ನ್ಯೂಯಾನ್ಸಸ್ಸು, ಎಲ್ಲ ಸಿನಿಮಾ ಈವನ್ ಟಿಲ್ ಡೇಟ್ ಅವ್ರು ಮಾಡಿರೋದು 4 ಸಿನಿಮಾ ಆದರೂ ವಿ ಸ್ಟಿಲ್ ಟಾಕ್, ಏನೋ ಗೋಧಿ ಬಣ್ಣ, ಕವಲುದಾರಿ, ಸಪ್ತಸಾಗರ, ಸೈಡ್ ಎ ಆ್ಯಂಡ್ ಬಿ. ದ ಇಂಪ್ಯಾಕ್ಟ್ ಈಸ್ ವೆರಿ ಸ್ಟ್ರಾಂಗ್. ದಟ್ ವಿಲ್ ಸ್ಟ್ಯಾಂಡ್. ಹೀಗೇನೆ ನಮ್ಮ ಇಂಡಸ್ಟ್ರಿಯಲ್ಲಿ ಯಾವತ್ತೂ ಮರೆಯಾಗದೇ ಇರೋವಂಥ ಸಿನಿಮಾಗಳು, ಯಾರೂ ಮರೆಯೋಕ್ಕಾಗದೇ ಇರೋವಂಥ ಸಿನಿಮಾಗಳನ್ನ ಅವ್ರು ಕೊಟ್ಟಿದ್ದಾರೆ. ಇಟ್ಸ್ ಅನ್ ಆಪರ್ಚುನಿಟಿ ನನಗೆ. ತುಂಬ ಪ್ರೀತಿಯಿಂದ ಅದನ್ನು ಅಪ್ಕೊಂಡಿದ್ದೀನಿ ನಾನು. ಐ ಹೋಪ್ ದಿಸ್ ಜರ್ನಿ ಕಂಟಿನ್ಯೂಸ್ ವಿತ್ ದ ಪ್ರೊಡಕ್ಷನ್ ಹೌಸ್ ಅದರ್ ಆಲ್ಸೋ. ಈ ಸಿನಿಮಾದಲ್ಲಿ ಪಾತ್ರಗಳ ಆಯ್ಕೆ ಆಗಿರ್ಬೋದು ಅಥವಾ ಡೈಲಾಗ್ ಡೆಲಿವರಿ ಎಷ್ಟು ಸ್ಟ್ರಾಂಗ್ ಆಗಿದೆಯೋ, ಮ್ಯೂಸಿಕ್ ಕೂಡ, ಚರಣ್ ರಾಜ್ ಅವರ ಮ್ಯೂಸಿಕ್ ಕೂಡ ಅಷ್ಟೇ ಒನ್ ಆಫ್ ದ ಅಂದರೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ಏನು ಹೇಳ್ತೀರಾ ಚರಣ್ ರಾಜ್ ಅವರ ಮ್ಯೂಸಿಕ್ ಪ್ಲಸ್ ಇದರಲ್ಲಿ? ಚರಣ್ is a gifted musician. Is a magician. ಅವ್ರು ಮಾಡಿಲ್ದೇ ಇರೋ ಜಾನರೇ ಇಲ್ಲ ಅನ್ಸುತ್ತೆ ಸಾಂಗ್ನಲ್ಲಿ. ನೀವು ಭೀಮಾ ಕೇಳ್ತೀರಾ, ಸಲಗ ಕೇಳ್ತೀರಾ, ಇವಾಗ ಎಕ್ಕ ಸಾಂಗ್ ಕೇಳ್ತೀರಾ, ನಮ್ಮದು ಕೇಳ್ತೀರಾ, ಇವನ್ ಫೈರ್ ಫ್ಲೈ, ಈ ಎಲ್ಲ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ, ಕೇಳ್ತಿದ್ದೀವಿ. ಆ್ಯಂಡ್ ಇವನ್ ಟಗರು, ಎವ್ರಿ ಸಾಂಗ್ ಡಿಫ್ರೆಂಟ್ ಫ್ಲೇವರ್ ಇದೆ, ಮೂಡ್ ಇದೆ. ಈಸ್ ಜಸ್ಟ್ ನಾಟ್ ಗಿವಿಂಗ್ ಅ ಸಾಂಗ್, ಈಸ್ ಗಿವಿಂಗ್ ಅಸ್ ಲಾಟ್ ಮೋರ್ ದ್ಯಾನ್ ದ್ಯಾಟ್. ಆ ಹಾಡಿನಲ್ಲಿ ಒಂದು ಎಮೋಷನ್ ಇದೆ, ಒಂದು ಕ್ಯಾರೆಕ್ಟರ್ಗೆ ಒಂದು ಸ್ಪೇಸ್ ಇದೆ. ಅಂದರೆ ನಾಟ್ ಥ್ರೂ ಆಮ್ ಪರ್ಫಾರ್ಮಿಂಗ್ ನಾನು ಇದ್ದೀನಿ ಅದರಲ್ಲಿ ಅಂತಲ್ಲ, ಮ್ಯೂಸಿಕಲ್ಲೇ ಇದೆ ಅದೆಲ್ಲವೂ ಅಂತ. ಆ್ಯಂಡ್ ಚರಣ್ ಮ್ಯೂಸಿಕ್ ಈಸ್ ಆಲ್ವೇಸ್ ಅ ಗ್ರೇಟ್ ಪ್ಲಸ್ ಟು ಎನಿ ಸಿನಿಮಾ. ಈಸ್ BGM ಆಗಿರ್ಬೋದು, ಈಸ್ ಮ್ಯೂಸಿಕ್ ಆಗಿರ್ಬೋದು. ನಗುವಿನ ನೇಸರ ಹಾಡು ನಾನು ಕೇಳಿದ ತಕ್ಷಣ ಐ ವಾಸ್ ಲೈಕ್ ಕಂಪ್ಲೀಟ್ಲಿ ಐ ವೆಂಟ್ ಬ್ಯಾಕ್ ಟು ಮೈ ಮೆಮೊರೀಸ್ ಆಫ್ ಶೂಟಿಂಗ್ ದ ಫಿಲ್ಮ್. ಯಾಕೆಂದರೆ ಕಂಪ್ಲೀಟಾಗಿ ಆ ವರ್ಲ್ಡಿಗೆ ಕರ್ಕೊಂಡು ಹೋಗ್ಬಿಟ್ರು. ಅಂದರೆ ಆ ವರ್ಲ್ಡಿಗೆ ಏನು ಬೇಕಿತ್ತು ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ಅಲ್ಲಿಗೆ ಅಡ್ಯಾಪ್ಟಬಲ್ ಆಗಿ ಕೊಟ್ಟಿದ್ರು. ಆ್ಯಂಡ್ ಟ್ರೈಲರಲ್ಲಿ ಕೂಡ ಇಫ್ ಯು ಅಬ್ಸರ್ವ್, ಟೀಸರ್ದು ನಮಗಿದ್ದಂಥ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಟ್ರೈಲರ್ಗೂ ಆಗಿರ್ಬೋದು, ತುಂಬಾ ಡಿಫ್ರೆಂಟ್ ಇದೆ. ಟೀಸರಲ್ಲಿ ಸ್ವಲ್ಪ ಬ್ಯಾಂಗ್ ಆನ್ ಆಗಿ, ಸ್ವಲ್ಪ ಸ್ಟೈಲಿಶ್ ಆಗಿ, ಸ್ವಲ್ಪ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋ ಥರ ಒಂದು ಮ್ಯೂಸಿಕ್ನ ಕೊಟ್ಟಿದ್ರು. ಬಟ್ ಟ್ರೈಲರಲ್ಲಿ ದಿ ಕೆಪ್ಟ್ ಇಟ್ ವೆರಿ ಸಾಫ್ಟ್. ದರ್ ಈಸ್ ಲಾಟ್ ಆಫ್ ಥಾಟ್ಸ್ ಬಿಹೈಂಡ್ ಇಟ್. ಡೈರೆಕ್ಟರ್ ಹೇಮಂತ್ ಆ್ಯಂಡ್ ಜನಾರ್ದನ್ ಅವ್ರದ್ದು, ಆ್ಯಂಡ್ ಅಫ್ಕೋರ್ಸ್ ಚರಣ್ ಅವ್ರದ್ದು. ಸ್ಲೋಯಿಂಗ್ ಇಟ್ ಡೌನ್, ನಿಮ್ಮನ್ನೆಲ್ಲರನ್ನೂ ಸಿನಿಮಾ ಒಳಗೆ ಕರ್ಕೊಂಡು ಹೋಗೋಣ, ಸಿನಿಮಾ ತೋರಿಸೋಣ, ಇನ್ಸ್ಟೆಡ್ ಆಫ್ ಕ್ರಿಯೇಟಿಂಗ್ ಏನೋ ಒಂದು ಬೇರೆ ಎಫೆಕ್ಟನ್ನ ಕೊಡೋ ಬದಲು ಲೆಟ್ಸ್ ಟೇಕ್ ದೆಮ್ ಟು ದ ವರ್ಲ್ಡ್ ಅನ್ನೋ ಒಂದು ಐಡಿಯಾನ ಕ್ರ್ಯಾಕ್ ಮಾಡೋದಾಗಲಿ, ಅಥವಾ ಅದಷ್ಟು ಕಾನ್ಫಿಡೆಂಟಾಗಿ ಪ್ರೆಸೆಂಟ್ ಮಾಡೋದಿದೆ ಗೊತ್ತಾ, ಅದೆಲ್ಲ ಓನ್ಲಿ ದಿಸ್ ಕೈಂಡ್ ಆಫ್ ಫಿಲಮ್ ಮೇಕರ್ಸ್ ಕ್ಯಾನ್ ಡೂ ಬಿಕಾಸ್ ಆಫ್ ದೇರ್ ಓನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದ ಕ್ರಾಫ್ಟ್ ಅವ್ರು ನಮ್ಗೆ ಡಿಸೈನ್ ಮಾಡ್ತಿರೋದು. ಸೊ ಚರಣ್ ಈಸ್ ಲೈಕ್ ಒನ್ ಬಿಗ್ ಚಾರ್ಮ್ ನಮ್ಮ ಇಂಡಸ್ಟ್ರಿಯಲ್ಲಿ ರೈಟ್ ನೌ, ಹೂ ಈಸ್ ಎನ್ಹಾನ್ಸಿಂಗ್ ನಮ್ಮ ಸಿನಿಮಾ ಎಕ್ಸ್ಪೀರಿಯನ್ಸಸ್ಗಳನ್ನ ಆನ್ ಸ್ಕ್ರೀನ್. ಆ್ಯಂಡ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ವೈ ಪೀಪಲ್ ಹ್ಯಾಸ್ ಟು ಆ್ಯಂಡ್ ವಿಲ್ ಕಮ್ ಟು ಥಿಯೇಟರ್ಸ್ ಟು ವಾಚ್ ಫಿಲ್ಮ್ಸ್. ಏಪ್ರಿಲ್ 11ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಡಿಯನ್ಸ್ಗೆ ಕಡೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಸಿನಿಮಾ ಚೆನ್ನಾಗಿದೆ, ಥಿಯೇಟ್ರಿಗೆ ಬನ್ನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಕರೆಯೋದಕ್ಕೂ, ದಟ್ಸ್ ವಾಟ್ ವಿ ಆಲ್ವೇಸ್ ಬಿಲೀವ್ ಇನ್, ನಾವು ಯಾವುದೇ ಸಿನಿಮಾ ಮಾಡಿದ್ರು. ಬಟ್ ನನಗೆ ಇವತ್ತು ಆ ನಂಬಿಕೆಗಿನ್ನ ಹೆಚ್ಚಾಗಿ ದಿಸ್ 2 ನೇಮ್ಸ್, ಈ 2 ಹೆಸರು ಸಾಕು ಅನ್ಸುತ್ತೆ ನಿಮಗೆ ಸಿನಿಮಾ ನೋಡೋದಕ್ಕೆ, ಹೇಮಂತ್ ಎಂ ರಾವ್ ಆ್ಯಂಡ್ ಜನಾರ್ದನ್. ಯಾಕೆಂದರೆ ಅವರು ಇಬ್ಬರೂ ಒಂದು ಕಥೆನ ಇಷ್ಟಪಟ್ಟು ನಂಬಿ ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾ ನಿಮ್ಗೆ ಖಂಡಿತ ಇಷ್ಟ ಆಗೋ ಥರ ಮಾಡಿದ್ದಾರೆ. ಅಂದರೆ ನಿಮ್ಗೆಲ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಕೊಡೋ ಥರ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಸ್ಟ್ ಟೆಕ್ನಿಷಿಯನ್ಸ್ಗಳ ಜೊತೆ ಕೊಲಾಬ್ರೇಟ್ ಮಾಡಿದ್ದಾರೆ ವಿತ್ ಓನ್ಲಿ ಅಜೆಂಡಾ ನಿಮ್ಗೆ ಒಳ್ಳೆ ಕಥೆನ ಒಳ್ಳೆ ರೀತಿಯಲ್ಲಿ ಹೇಳಬೇಕು ಅಂತ.
ಅದಷ್ಟೇ ಅವ್ರು ನಂಬ್ಕೊಂಡು ಇದುವರೆಗೂ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಜರ್ನಿಯಲ್ಲಿ. ಆ್ಯಂಡ್ ದಟ್ ಈಸ್ ಬೀನ್ ಪ್ರೂವ್ಡ್ ಆಲ್ಸೋ. ಅಂದರೆ ಅವ್ರ ಸಿನಿಮಾದಲ್ಲಿ ಯಾವತ್ತೂ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಕೊಡೋಕೆ ಅವ್ರು ಸೋತಿಲ್ಲ. ಈ ಸಿನಿಮಾದಲ್ಲೂ ಅವ್ರು ಸೋಲಲ್ಲ. ಸೊ ಟ್ರಸ್ಟ್ ಮೈ ಟೆಕ್ನಿಷಿಯನ್ಸ್, ಮೈ ಟೀಮ್. ಅವರು ಮಾಡಿರೋ ಕೆಲಸನ ನಂಬಿ, ನಮ್ಮ ಸಿನಿಮಾ ಟ್ರೈಲರ್ನ ನಂಬಿ, ಸಾಂಗ್ನ ನಂಬಿ, ಟೀಸರ್ನ ನಂಬಿ, ನಿಮ್ಗೆ ಅದೇನು ಎಮೋಷನ್ಸ್ ಕ್ರಿಯೇಟ್ ಮಾಡಿದೆ, ಅದೇನು ನಿಮಗೆ ಕಾನ್ಫಿಡೆನ್ಸ್ ಕೊಟ್ಟಿದೆ, ಅದನ್ನು ನಾವು ಖಂಡಿತ ಉಳಿಸ್ಕೋತೀವಿ. ಗೋ ಓನ್ಲಿ ಬೈ ದ ಪ್ರಾಡಕ್ಟ್. ನಾವೇನು ನಿಮಗೆ ಕೊಟ್ಟಿದ್ದೀವಿ, ನಿಮ್ಗೆ ಅದರಿಂದ ಏನು ಅನಿಸಿದೆ ಅದನ್ನು ನೋಡೇ ಸಿನಿಮಾಗೆ ಬನ್ನಿ ಅಂತ ನಾನು ಕರಿತೀನಿ. ಅದಿಷ್ಟ ಆಗಿದ್ರೆ ನಿಮ್ಗೆ ನನ್ನ ಸಿನಿಮಾನೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ನಿಮ್ಮೆಲ್ರೂ ಏಪ್ರಿಲ್ 11th ನಿಮ್ಮನ್ನೆಲ್ರೂ ಏಪ್ರಿಲ್ 11th ಫಿಲ್ಮ್ ಥಿಯೇಟರ್ಸ್ನಲ್ಲಿ ನೋಡೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು.